ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೊದಲ ಸಂಪುಟದಲ್ಲಿ ಇದ್ರು, ಎರಡನೇ ಸಂಪುಟದಲ್ಲಿ ನೇಮಕ ಮಾಡ್ತಾರೆ. ಆವಾಗ್ಲೂ ಮಾಡಿದ್ದು ಒಂದೇ. ಓಕೆ, 34 ಸ್ಥಾನಗಳ ಪೈಕಿ ಬಿಜೆಪಿ ಅವಧಿಯಲ್ಲಿ ಯಾವುದು ಬಿಜೆಪಿ ಅವಧಿಯಲ್ಲಿ ಶಶಿಕಲಾ ಜೊಲ್ಲೆ ಒಬ್ಬರೇ ಇದ್ರು. ಈಗ ಅದು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಶಶಿಕಲಾ ಜೊಲ್ಲೆ ಒಬ್ಬರೇ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಶಶಿಕಲಾ ಜೊಲ್ಲೆ ಒಬ್ಬರೇ. ಈಗ ಅವ್ರ ಮೇಲೆ ಆರೋಪಗಳು ಬಂದಾಗ್ಲೂ ಕೂಡ ನೀವು ಅವರನ್ನು ಮಿನಿಸ್ಟರ್ ಮಾಡಿದ್ರಿ. ಕೇಳಿ, ಅವರ ಹಿಂದೆ ಓಕೆ ಈ ರಿಸರ್ವೇಶನ್ ಬಗ್ಗೆ ಮಾತೇ ಇರಲಿಲ್ಲ. ಓಕೆ, ಈಗ ಬಂದ ಮೇಲೆ ಹ್ಮ್, ಈಗ ನಮ್ಮ ಇದರಲ್ಲಿ 30% ರಿಸರ್ವೇಶನ್ ಕೊಡಬೇಕು ಅಂತ ನನ್ನ ತೀರ್ಮಾನನೇ ಆಯ್ತು. ಪಾರ್ಟಿಯಲ್ಲೂ ಆಯ್ತು, ಈಗ ಕೇಂದ್ರದ ಸೆಷನ್ ಅಲ್ಲೂ ಆಗಿದೆ. ಅದನ್ನೀಗ ಏನೋ ಡಿಲಿಮಿಟೇಷನ್ ಮಾಡಿ ಅವ್ರಿಗೆ ಸ್ಥಾನಗಳನ್ನೇ ಮೀಸಲಿಡಬೇಕು ಅಂತೇಳಿ ತೀರ್ಮಾನ ಆಗಿ ಇಂಥದ್ದೆಲ್ಲ ನಡೆಯುವಾಗ ಅವ್ರಿಗೆ ಹೆಚ್ಚಿಗೆನೇ ಕೊಡಬೇಕಾಗಿತ್ತು. ಹೋಗ್ಲಿ ಬಿಡಿ, ನೀವು ಒಂದೇ ಕೊಡ್ತೀರಾ, ಅದು ಸರಿನೇ. ಆದರೆ ಅದು ತೀರ್ಮಾನ ಮಾಡೋಕ್ಕಾಗ್ಲಿಲ್ವಲ್ಲ ನಿಮಗೆ. ಓಕೆ, ಹೆಣ್ಣು ಮಕ್ಕಳ ಬಗ್ಗೆ ನಿಮಗೆ ಎಷ್ಟು ಮಮಕಾರ ಇತ್ತು, ಎಲ್ಲಿ ಹೋಗ್ಬಿಡ್ತು ಈಗ. ಅಂದರೆ ಬರೀ ನಿಮ್ಗೆ ಓಲೈಕೆ ಮಾಡೋರನ್ನ ಮಾತ್ರ ಓಲೈಕೆ ಮಾಡ್ಕೊಳ್ಬೇಕು. ನಿಮ್ಮ ಮತ ಬ್ಯಾಂಕನ್ನು ನೀವು ಇದು ಏನೋ ಗಟ್ಟಿಗೊಳಿಸ್ಕೊಳ್ಬೇಕು. ಹೆಣ್ಣು ಮಕ್ಕಳು ಹೋದ್ರು ಅಂದರೆ ಹೆಣ್ಣು ಮಕ್ಕಳಿಗೆ ಅಂತ ಗ್ಯಾರಂಟಿ ಕೊಟ್ಟುಬಿಟ್ಟಿದ್ದೀವಿ, ಆ ಗ್ಯಾರಂಟಿನೇ ಸಾಕು, ನಮ್ಮ ಆ ಗ್ಯಾರಂಟಿಗೆ ಓಟ್ ಹಾಕ್ಬಿಡ್ತಾರೆ ಅಂತ ತಿಳ್ಕೊಂಡಿರಲಿ. ಅದು ನೀವು ಸಚಿವ ಸಂಪುಟದ ಬಗ್ಗೆ ಮಾತಾಡ್ತಾ ಇದ್ದೀರಿ ಸರ್. ಒಂದು ಆಡಿಯೋ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸಂಚಲನ ಕಾರಣ ಆಗಿದೆ. ನೀವು ಕೂಡ ಅದರ ಬಗ್ಗೆ ವ್ಯಾಪಕವಾಗಿ ಮಾತನಾಡಿದ್ದೀರಿ. ಆರ್ ಬಿ ತಿಮ್ಮಾಪುರ್ ಮತ್ತು ಬಾಗಲಕೋಟೆಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಮಾತನಾಡಿದ್ದಾರೆ ಎನ್ನುವಂತಹ ಆಡಿಯೋ ಹಣ ಸಂದಾಯ ಆಗಿದೆ ಅಂತ. ಕಾಂಗ್ರೆಸ್ನಲ್ಲಿ ಸಚಿವಗಿರಿ ಹಣಕ್ಕಾಗಿ ಮಾರಾಟ ಆಗಿದೆಯಾ ನಿಮ್ಮ ಪ್ರಕಾರ? ನೋಡಿ, ಭ್ರಷ್ಟಾಚಾರ ಅನ್ನೋದಿದೆಯಲ್ಲ, ಓಕೆ, ಈ ಭ್ರಷ್ಟಾಚಾರ ಕಾಂಗ್ರೆಸ್ ಒಳಗಡೆ ನಡೀತದೆ ಅಂತೇಳಿ ಕಾಂಗ್ರೆಸ್ನ ಮುಖಂಡರೇ ಮಾತಾಡಿದ್ದಾರೆ. ಓಕೆ, ಹೊರಗಡೆ ಅವರು ಮಾತಾಡೋದು ಸಹಜ, ಅದನ್ನ ಯಾರು ಒಂಥರ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಬಿಜೆಪಿ ಅವರು ಮಾಡಿದ್ರೆ ಆಪಾದನೆ ಅದು ಅಂತಾರೆ. ಈಗ ನಂಜೈನಮಠ ಅವರು, ತಿಮ್ಮಾಪುರ್ ಅವರು ಮಾತಾಡಿ ಯಾರ್ಯಾರ ಹೆಸರುಗಳನ್ನ ತಗೊಂಡ್ರು, ಎಷ್ಟೆಷ್ಟು ಅಮೌಂಟ್ ಸೇರ್ತು ಯಾರ್ಯಾರಿಗೆ ಅಂತ ಹೇಳ್ಕೊಂಡ್ರು. ಈ ವಿಡಿಯೋನು ಕೂಡ ಅವರೇ ಹೊರಗಡೆ ಬಿಟ್ಟಿದ್ರು. ಇದು ನಮಗೆ ಸಿಕ್ಕದ ಮೇಲೆ ನಾವು ಮಾತಾಡಿರೋದು ಅಲ್ವಾ. ಆಗಿದ್ದಾಗ ಅವ್ರು ಇನ್ನೊಂದು ಕಡೆ ಹೇಳ್ತಾರೆ, ಇಲ್ಲ ಕೆಲವರೆಲ್ಲ ದುಡ್ಡೇ ಮಾಡಿಲ್ಲ, ಮಂತ್ರಿಮಂಡಲದಲ್ಲಿ ಇದ್ರೂ ಕೂಡ ಕೆಲವರೆಲ್ಲ ದುಡ್ಡು ಮಾಡಿಲ್ಲ ಅಂತೇಳಿ ನಾವು ವೇಣುಗೋಪಾಲ್ ಅವರು ಮತ್ತು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರ ಮುಂದೆ ನಾವು ಮಾತಾಡಿದ್ವಿ. ಏನು ನಿಮಗೇನು ಯಾರೋ ದುಡ್ಡು ಮಾಡಬಾಡಿ ಅಂತ ಯಾರು ಹೇಳಿದ್ರು ನಿಮಗೆ? ಓಕೆ, ಸಚಿವರಾದವರು ದುಡ್ಡು ಮಾಡಬೇಕು, ಓಕೆ, ಮಾಡಬೇಕಾಗಿತ್ತು. ನಿಮ್ಮನ್ನು ಮಾಡಬೇಡಿ ಅಂತ ಹೇಳಿದ್ರೆ ನೀವೇನು ಹರಿಶ್ಚಂದ್ರ ಅಂತ ನಮ್ಮನ್ನು ಹಂಗೆ ಕೇಳಿಬಿಟ್ರು ಅವರು. ಅಂದ್ರೆ ಮಾಡಿರೋರು ದುಡ್ಡು ಕೊಡಬೇಕು ಅನ್ನೋದರ ಅರ್ಥ. ಇನ್ನೊಂದು, ಮಾಡಿಲ್ಲ ಅಂದ್ರೆ ನೀವು ದುಡ್ಡು ಮಾಡಬೇಕು. ಅಂದ್ರೆ ಭ್ರಷ್ಟಾಚಾರಕ್ಕೆ ಪ್ರೇರೇಪಣೆ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷವೇ ಕೊಟ್ಟಿದೆ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಅದನ್ನ ನಾವು ಕೂಡ ಹೊರಗಡೆ ಮಾತಾಡಿದ್ದೇವೆ. ಅದರ ಬಗ್ಗೆ ಕ್ರಮ ಜರುಗಿಸೋರು ಯಾರು? ಈಗ ಪ್ರಿಯಾಂಕರ್ಗೆ ಹೇಳಿದ್ದಾರೆ, ದೂರು ಕೊಡ್ಲಿ, ಹಾಗಿದ್ರೆ ತನಿಖೆ ಮಾಡ್ತೀವಿ, ಧ್ವನಿಯ ಬಗ್ಗೆ ತನಿಖೆ ಮಾಡ್ತೀವಿ. ನೋಡಿ, ಅನೇಕ ವಿಚಾರಗಳಲ್ಲಿ ದೂರು ಬೇಕಿಲ್ಲ. ಓಕೆ, ಅವರು ಗೃಹ ಸಚಿವರು, ಒಬ್ಬ ಗೃಹ ಸಚಿವರಾಗಿ ಆ ರೀತಿಯ ಬೇಕಾಬಿಟ್ಟಿ ಹೇಳಿಕೆ ಕೊಡಬಾರ್ದು ಅವರು. ಅದಕ್ಕೊಂದು ಮಹತ್ವ ಇದ್ದಿದ್ದು ಆ ಸ್ಥಾನಕ್ಕೆ ಹೋಗ್ಬಿಡುತ್ತೆ. ಓಕೆ, ಆಪಾದನೆ ಬಂದಾಗ ಸೊಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಓಕೆ, ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾರೋ ಕಂಪ್ಲೇಂಟ್ ಕೊಡ್ಲಿ ಅಂತ ಏನು ಕಾಯಬೇಕಾಗಿಲ್ಲ ಅಲ್ವಾ? ಓಕೆ, ಇದುವರೆಗೂ ಆ ರೀತಿ ಯಾವುದು ನಡೆದೇ ಇಲ್ವ? ಹಾಗಾದ್ರೆ ಬೇಕಾದಷ್ಟು ಕೇಸ್ಗಳು ಸೊಮೋಟೋ ತಗೋತಾರೆ. ಮಾಡಬೇಕು, ಕಂಪ್ಲೇಂಟ್ ಕೊಡಲಿ. ಅದಾದಮೇಲೆ ನಾವು ನಿಮ್ಗೆ ಯಾರಾದರೂ ಬರಲಿ, ಕೋಳಿ ಕಡೀಲಿ, ಅವರೇ ಮಸಾಲೆ ಅರಿಯಲಿ, ಅದಾದಮೇಲೆ ನಾವು ಅದನ್ನು ಬೇಯಿಸ್ಕೊಟ್ಟು ಮಾಡಿದ್ರೆ ನಾವು ತಿಂತೀವಿ ಅಂತಲ್ಲ. ಇದು ಹಾಗಲ್ಲ. ಹೋಮ್ ಮಿನಿಸ್ಟ್ರಿ ಅನ್ನೋದಿದೆಯಲ್ಲ, ಇದು ಸಮಾಜದ ಕಣ್ಣಾಗಿರಬೇಕು. ಎಲ್ಲಿ ಏನೇ ಆದರೂ ಕಂಪ್ಲೇಂಟ್ ಬರಲಿ ಬರದೇ ಇರಲಿ, ಅದಕ್ಕೆ ಹೇಳೋದು ಫಸ್ಟ್ ಇನ್ಫಾರ್ಮೇಶನ್ ಅಂತ ಇರ್ತದಲ್ಲ, ಯಾರಿಗೆ ಬರಬೇಕದು? ಗೃಹ ಸಚಿವರಿಗೆ ಬರಬೇಕು. ಆ ಇನ್ಫಾರ್ಮೇಶನ್ ಹಿಡ್ಕೊಂಡು ಅವ್ರ ಕ್ರಮನೂ ಜರುಗಿಸ್ಬೇಕು.